ಇದು ಅಪ್ಕೊಳ್ಳೋದು ಕ್ವಶನ್ ಅಲ್ಲಿಂದ ಬರ್ತದೆ. ಯಾರು ಒಬ್ಬರು ಮಾತಾಡಿರೋದು ನನಗೆ ಹೇಳ್ಬೇಕಲ್ಲ. ಶಿವಕುಮಾರ್ ಅವರು ಫೋನ್ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡಪ್ಪ ಜಬ್ಬಾರ್ ಅಂತ ಹೇಳಿದ್ರು, ಮಾಡಿದೆ ನಾನು. ಮಾಡಿ ಅವ್ರಿಗೆ ಅಪೀಲ್ ಮಾಡಿದೆ, ಕ್ಯಾಂಡಿಡೇಟಿಗೆ ವೋಟ್ ಕೊಡ್ರಪ್ಪ ಅಂತ ಅಪೀಲ್ ಮಾಡಿದೆ ಅಷ್ಟೇ. ನನಗೆ ಯಾರು ಹೇಳಲಿಲ್ಲ, ಯಾರು ಕೇಳಲೂ ಇಲ್ಲ. ಆ ವಿಚಾರದಾಗ ನನಗೆ ಯಾರು ಹೇಳಿಲ್ಲ. ನನಗೆ ಯಾರು ನನಗೆ ನಿಮ್ಗೆ ಸಮರ್ಥರಿಗೆ ಕೊಡ್ತದೀವಿ ಅಂತ ನನಗೆ ಯಾರು ಹೇಳಿಲ್ಲ. ಎಲ್ಲಿ ಒಪ್ಕೊಂಡಿದೆ ಅಂತ ತೋರಿಸ್ಬೇಕಲ್ಲ. ನಮ್ಮ ಹತ್ರ ಅದು ಮೀಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೂ ಇದೆ, ನಮಗೂ ಬಂದಿದೆ ಎಲ್ಲ. ಪಕ್ಷ ಅನ್ನುವಂತಹ ಮತ್ತೆ ಟಿಕೆಟ್ ಕೇಳಬೇಕಾಗಿದ್ದು ಯಾಕೆ ಮತ್ತೆ ಅವರೇ ಹುಡುಕಿ ಕೊಟ್ಬಿಡ್ಬೇಕಾಯ್ತಲ್ಲ. ಅದು ಯಾಕೆ ಕೇಳೇ ಕೊಡ್ಬೇಕಂತ ಐತಿ? ಟಿಕೆಟ್ ಕೇಳಿದ್ರೆ ಕೊಡ್ಬೇಕಂತ ಏನಿದೆ, ಹಂಗೆ ಕೊಟ್ಬಿಡ್ಬೋದಲ್ಲ ಟಿಕೆಟ್. ಈಗ ಕರೆದಿಲ್ದಂಗೆ ಬಂದು ಆಕಸ್ಮಿಕ ಎಲ್ಲರೂ ಸತ್ಯಕ್ಕೆ ಅನೌನ್ಸ್ ಮಾಡಿದ್ವಿ ನಾವು. ಅನೌನ್ಸ್ ಮಾಡಿದಾಗ ಇವ್ರು ನೋಡ್ರಿ ಇವ್ರು ಬಂದಿದ್ದಕ್ಕೆ ಅಲ್ಲಿ ಓಟ್ ಬಂದಿಲ್ಲ ಅಂತ ಹೇಳೋದು, ನಾವು ಸುಮ್ಕೆ ನಾವೇ ಮಾಡ್ಕೊಂತಿದ್ವಿ ಅಂತ ಹೇಳೋದು. ಇಂಥವೆಲ್ಲ ಯಾರು ಕೇಳಬೇಕು? ಅವಶ್ಯಕತೆ ಇಲ್ಲ. ತಮ್ಮಿಂದ ಯಾವುದೇ ಲೋಪ ಆಗಿಲ್ಲ ಅಂತ ಹೇಳ್ತಿದ್ದೀರಿ, ಬಟ್ ಇಂಥ ನಿಮ್ಮಂತ ನಾನು ಆ ವಿಚಾರ ಬಂದು ಕೊಟ್ಲೇನೆ ನಿಮಗೆ ಅದು ಏನೈತೆ ಮಾತಾಡ್ತೇನೆ. ಈಗ ಸಸ್ಪೆಂಡ್ ಮಾಡಬೇಕಾದ್ರೆ ಅದಕ್ಕೆ ರೀಸನ್ ಹಾಕಿರ್ತಾರೆ, ಏನಂತ ನೋಡ್ತೀನಿ. ಅದು ಏನದು ಏನೋ ವೈರಲ್ ಆಗಿದೆ, ಅದು ಆಗಿದೆ ಅಂತ ಏನು ಹೇಳ್ತಾರಲ್ಲ, ಅದು ಏನು ವೈರಲ್ ಆಗಿದೆ ಅಂತಲೂ ನಾನು ನೋಡ್ತೀನಿ. ಆಮೇಲೆ ಕರ್ಕೊಂಡು ಉತ್ತರ ಕೊಡ್ತೀನಿ, ಪಾರ್ಟಿಗೂ ಕೊಡ್ತೀನಿ, ನಿಮ್ಗೂ ಕೊಡ್ತೀನಿ. ಅದ್ರಾಗೇನಿದೆ? ಮಾಡಿದ್ದೇ ತಪ್ಪು ಮಾಡಿಲ್ಲ ಅಂದಮೇಲೆ ನಾವು ಯಾರಿಗೆ ಏನು ಕೇರ್ ಮಾಡೋದಿಲ್ಲ. ಫಲಿತಾಂಶಕ್ಕೂ ಮೊದಲೇ ನಾವು ಫಲಿತಾಂಶಕ್ಕಿಂತ ಮುಂಚೆ ನಮಗೆ ಮಾಡಿದ್ದಾರೆ, ಯಾಕೆ ಅದು ಏನೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಅದ್ರಾಗ ಏನಾದ್ರು ನಮ್ಮಿಂದ ಏನಾದ್ರು ತೊಂದರೆ ಇರ್ಬೋದು. ಸೋಲಿನ ಭೀತಿನ ಸರ್? ಅಲ್ಲ, ಏನಂದ್ರೆ ಸೋಲಂತೂ ನನಗೇನು ಅನ್ಸಂಗಿಲ್ಲ. ಕಾಂಗ್ರೆಸ್ ಗೆಲ್ತಿದಂತ ಅನಿಸ್ತೈತಿ. ಅದು ಅದ್ರ ಮೇಲೆ ಇವ್ರು ಯಾಕೆ ಹಿಂಗೆ ಮಾಡಕತ್ತಾರಂತ ನನಗೆ ಅನಿಸ್ತಾ ಇಲ್ಲ ಸರ್. ಆಮೇಲೆ ಇನ್ನೊಂದು ಸರ್, ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರು ಮುಸಲ್ಮಾನ್ ಮುಖಂಡರದು ಒಂದು ಗುಂಪು ಮಾತ್ರ ಯಾವ್ದಾರ ಆಡಿಯೋ ಇರಲಿ ಅದು ತೋರಿಸಿ ಮಾತಾಡ್ಬೇಕಲ್ಲ. ನಿಮ್ಗಾರ ತೋರಿಸ್ಬೇಕು, ನಮಗೆ ಬೇಡ, ನಿಮಗಾರ ತೋರಿಸ್ಬೇಕು. ನಿಮ್ಮ ಇಂಥ ಆಡಿಯೋ ಇಂಥ ಜಾಗದಲ್ಲಿ ನೀವು ಹಿಂಗೆ ಮಿಸ್ಟೇಕ್ ಮಾಡಿದ್ದೀರಿ, ಅದು ನಾವು ಕಾರಣ ಇಟ್ಕೊಂಡು ನಿಮಗೆ ರಾಜೀನಾಮೆಯನ್ನು ನಿಮಗೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅಂತ ಹೇಳ್ರಿ. ಅದು ಆಗಿತ್ತೋ ಇಲ್ಲ ಅಂತ ತಾವು ಹೇಳ್ರಿ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಇಲ್ಲಪ್ಪ ತೆಗ್ದೀವಿ ಅಂತ ಹೇಳಿದ್ರೆ ಸ್ವಾಗತ, ಅದ್ರಾಗೇನೈತಿ. ನಿಮ್ಮ ಈ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿರೋದು, ಒಂದು ರಿಯಾಕ್ಷನ್ ಮಾಡಿರುವಂಥದ್ದು, ಪಕ್ಷ ಅಂದ ಮೇಲೆ ಶಿಸ್ತು ಮುಖ್ಯ, ಹಾಗಾಗಿ ಕ್ರಮ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಶಿಸ್ತು ಇಲ್ಲ ಅಂತಂದ್ರೆ ಪಕ್ಷ ಸರಿ ಇರೋದಿಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ ಸರ್. ಆಯ್ತು, ಅದು ಯಾವ್ದು ಅಶಿಸ್ತು ಅಂತ ತೋರಿಸ್ಬೇಕು. ಅಧ್ಯಕ್ಷರಾದ್ಮೇಲೆ ಅಧ್ಯಕ್ಷರಾಗಿದಾರಲ್ಲ ನಮ್ಮ ಅಧ್ಯಕ್ಷರು, ಅವರು ನಾವು ಯೂತ್ ಕಾಂಗ್ರೆಸ್ ಮೂವ್ಮೆಂಟಿಂದ ಜೊತೆಗಿದ್ದೀವಿ. ಅಶಿಸ್ತು ಅಂತ ಏನಂತ ತೋರಿಸ್ಬೇಕಲ್ಲ. ಅಶಿಸ್ತು ಅಂತ ಇಂಥದ್ದು ಮಾಡಿರೋದು ಅಶಿಸ್ತು. ನೀವು ಪಕ್ಷದಲ್ಲಿ ನೀವು ಬಂದು ಕೆಲಸ ಮಾಡಲಿಂದ ಅಶಿಸ್ತು ಅಂತ ಹೇಳಬೇಕಲ್ಲ ನಮಗೆ. ನಾವು ಪಕ್ಷಕ್ಕೆ ಯಾಕೆ ಕೆಲಸ ಮಾಡಿಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ದೆ ಒಂದು. ಎರಡನೇದು, ಈ ಕಾಂಗ್ರೆಸ್ಸಿಂದ ಇಷ್ಟು ಜನ ಬಂದಿಲ್ಲಿ ಕ್ಯಾಂಪ್ ಮಾಡಿ ಯಾರು ಒಬ್ಬರು ಬಂದು ನನಗೆ ಮಾತಾಡ್ಯಾರ ಅಂತ ಕೇಳಬೇಕಾಯ್ತು. ಅದಕ್ಕೆ ಬಂದಿಲ್ಲ, ಅದು ಅಶಿಸ್ತೆ. ಅದು ಪಕ್ಷದ ಕ್ರಮವನ್ನೇ ಏನು ಹೇಳಕ್ ಬಯಸ್ತೀರಿ ಸರ್? ಯಾವ ಪಕ್ಷದವರು, ನಮ್ಮ ಪಕ್ಷದವರು ನನಗೆ ಹೋಗಿ ನೀನು ಕೆಲಸ ಮಾಡೋಂತ ಯಾರು ಹೇಳಿದಾರ? ಅಲ್ಲಿ ಪ್ರಾಥಮಿಕ ಸದಸ್ಯತ್ವದಿಂದ ತೆಗೆದು ಹಾಕಿರೋ ವಿಚಾರವನ್ನ ನೀವೇನು ಮಾಡಿ ಅದ್ರ ಬಗ್ಗೆ ಏನು ಹೇಳ್ತಾರೆ? ಪಕ್ಷದ ಕ್ರಮದ ಬಗ್ಗೆ ಅದು ಕೈಯಾಗಿ ಬಂದಿಲ್ದಂಗೆ ನಾನು ಏನು ಹೇಳಂಗಿಲ್ಲ. ಆಕಸ್ಮಿಕವಾಗಿ ಹಂಗೆ ಮಾಡಿದರೆ ಅದು ಆಮೇಲೆ ಕರೆದು ಮಾತಾಡ್ತೀನಿ. ಕೊಡೋ ತನಕ ನಾವು ಯಾವ ಗುಂಪು ಇದ್ದಿಲ್ಲ. ನಾನಿದು 2-3 ಸರ್ತಿ ನಮ್ಮ ಹತ್ರ ಮಾತಾಡಿದ್ದೇನೆ. ನಾವೆಲ್ಲರೂ ಸೇರಿ ಮೈನಾರಿಟಿ ಲೆಜಿಸ್ಲೇಚರ್ ಫೋರಮ್ ಅಂತ ಮಾಡ್ಕೊಂಡಿದ್ದೀವಿ ನಾವು. ಆ ಲೆಜಿಸ್ಲೇಚರ್ ಫೋರಮ್ಗೆ ನಸೀರ್ ಅಹಮದ್ ಅಧ್ಯಕ್ಷರು, ನಮ್ಮ ಹಾರಿಸ್ ಅವರು ಜನರಲ್ ಸೆಕ್ರೆಟರಿ ಅವರು, ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿ ಒಂದು ಕ್ಯಾಂಡಿಡೇಟು ಅಲ್ಪಸಂಖ್ಯಾತರಿಗೆ ಕೊಡಿ. ಯಾಕಪ್ಪ ಅಂತ ಹೇಳಿದರೆ ಶಿವಶಂಕರಪ್ಪರು ಇಷ್ಟು ದಿವಸ ಇದ್ದಿದ್ದಕ್ಕೆ ನಾವು ಜಾಸ್ತಿ ಫೋರ್ಸ್ ಮಾಡಿ ಕೇಳಿಲ್ಲ. ಅವರು ಒಂದು ಸೆಕ್ಯುಲರ್ ಲೀಡರ್ ಆಗಿದ್ರು ಅಂತ ಹೇಳಿ ತಿಳ್ಕೊಂಡು ನಾವು ಏನೂ ಕೇಳಿಲ್ಲ. ಈಗ ಅವ್ರು ತಿಳ್ಕೊಂಡಿದ್ದಕ್ಕೆ ಖಾಲಿ ಆಗಿದೆ ಸೀಟು. ಈಗ ಶಿವಶಂಕರಪ್ಪ ನಮ್ಮ ಮಕ್ಕಳು ಒಬ್ಬರು ಮಂತ್ರಿ ಇದ್ದಾರೆ, ಒಬ್ಬರು MP ಇದ್ದಾರೆ. ಅವ್ರ ಮನೆಗೆ ಯಾಕೆ ಹಗಲೆಲ್ಲ ಟಿಕೆಟ್ ಕೊಡ್ತೀರಿ? ಬೇರೆಯವ್ರಿಗೆ ಕೊಡಿ ಅವಕಾಶ, ನಮಗೆ ಕೊಡಿ. ನಮ್ಗೆ ಯಾಕೆ ಕೊಡ್ಬೇಕಂತ ಹೇಳಿದ್ರೆ ನಾವು ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ನಮಗೆ ಟಿಕೆಟ್ ಕೊಡಿ. ಇಲ್ಲ ಅಂತ ಹೇಳಿದ್ರೆ ಯಾವ್ದಾರ ಒಂದು ಸಮಾಜಕ್ಕೆ ಕೊಡಿ. ಯಾರಿಗೆ ಪ್ರಾಧಾನ್ಯತೆ ಸಿಕ್ಕಿಲ್ಲ ಅಂತವ್ರಿಗೆ ನಾವು ಇಂಥಲ್ಲೇ ಕೊಡ್ರಿ ಅಂತ ನಾನು ಹೇಳಿರಲಿಲ್ಲ. ಒಂದು ಎರಡನೇದು, ಇವರು ರಿಜ್ವಾನ್ ಅರ್ಷದ್ ಅವರೆಲ್ಲ ಕುಂತ್ಕೊಂಡು ಮಾತಾಡಿದ್ರಲ್ಲ ಆ ದಿವಸ, ಜಬ್ಬಾರ್ ಅವ್ರ ಹೆಸರು ಒಂದೇ ಹಿಡ್ಕೊಂಡಿದ್ದಕ್ಕೆ ಅದು ಯಾರು ಹಿಡ್ಕೊಂಡೋಗಿ ಹೇಳಿದ್ರು ನಮಗೆ? ನಮ್ಮ ಲೆಟರ್ನಲ್ಲಿ ಓಪನ್ ಆಗಿದೆ, ಯಾರ್ಯಾರೋ ಮುಸ್ಲಿಮ್ಸಿಗೆ ಕೊಡ್ರಿ ಅಂತಲೇ ಇದೆ. ನಮ್ಮಲ್ಲಿ ಎಲ್ಲರೂ ಸಿಗ್ನೇಚರ್ ಮಾಡಿದ್ದಾರೆ ಅದಕ್ಕೆ, ಲೆಟರಿಗೆ ಇದೆ. ಅದು ನಾವೆಲ್ಲ ಸಿಗ್ನೇಚರ್ ಮಾಡಿ ಎಲ್ಲರಿಗೂ ಏನಪ್ಪ ಅಂದ್ರೆ ಯಾರಿಗಾರು ಒಬ್ರಿಗೆ ಕೊಡಿ. ಆಕಸ್ಮಿಕವಾಗಿ ಅಲ್ಪಸಂಖ್ಯಾತರಿಗೆ ಕೊಡೋಕ್ಕಾಗಿಲ್ಲ ಅಂದರೆ ಯಾವ್ದಾರ ಅಂಥ ಸಮಾಜಕ್ಕೆ ಕೊಡಿ, ಯಾರಿಗೆ ಪ್ರಾಮುಖ್ಯತೆ ಸಿಕ್ಕಿಲ್ಲ ಅಂತ ಅಂಥ ಸಮಾಜಕ್ಕೆ ಕೊಡಿ ಅಂತ ಹೇಳಿದ್ವಿ. ಗೆಲ್ಲಿಸ್ಕೊಂಡ್ಬರ್ತೀನಿ ಅಂತ ಹೇಳಿದ್ವಿ. ಎಲ್ಲಿವರೆಗೆ ಅಂತ ಹೇಳಿದರೆ ಇವ್ರು ಲಾಸ್ಟ್ ನಮ್ಗೆ ಫೈನಲ್ ಮೀಟಿಂಗು
ಮುಖ್ಯಮಂತ್ರಿಗಳ ಜೊತೆಗಾದಾಗ ಲಾಸ್ಟಿಗೆ ಅವರು ಅಂದರು ಹಿಂಗೆ ಕಷ್ಟಪ್ಪ ಅವೆಲ್ಲ ಎಲೆಕ್ಷನ್ ಹಿಂಗೆ ಅಂತ ಅಂದರು. ಆಯ್ತು ಸರ್ ಒಂದು ಕೆಲಸ ಮಾಡಿ ಕುರುಬರು ಕೊಟ್ಬಿಡಿ ಸರ್ ಅಂತ ಹೇಳಿದ್ರು. ಕೊಟ್ಬಿಡಿ ಗೆಲ್ಲಿಸ್ಕೊಂಡ್ಬಂದಿಲ್ಲ ಅಂದರೆ ಆಮೇಲೆ ಹೇಳಿ ಅಂತ ಹೇಳಿ. ಅದು ಯಾಕೆ ರೀಸನು ಅಷ್ಟೇ, ಒಂದೇ ಮನೆಗೆ ಯಾಕಪ್ಪ ಅಷ್ಟು ಸ್ಥಾನಮಾನಗಳು ಹೋಗ್ಬೇಕು, ಬೇರೆ ಯಾರು ಬರಬಾರ್ದು, ಅದು ಒಂದೇ ನಮ್ಮ ರೀಸನ್. ಅಂದ್ರೆ ಕಾಂಗ್ರೆಸ್ ಅಲ್ಲಿ ಈಗ ಕುಟುಂಬ ಸ್ವಿಚ್ ಆಫ್ ಮಾಡ್ಕೊಂಡಿಲ್ಲ. ಅವಾಗ ಕೌನ್ಸಿಲ್ ನಡೀತಾ ಇತ್ತು, ನನ್ನ ಎದುರುಗಡೆನೇ ಸಲೀಂ ಅಹಮದ್ ಅವ್ರು ಕುತ್ಕೊಳ್ಳೋದು, ನನ್ನ ಪಕ್ಕದಾಗ ನನ್ನ ಎದುರುಗಡೆನೇ ನಸೀರ್ ಅಹಮದ್ ಕುತ್ಕೊಳ್ಳೋದು. ಇವರೆಲ್ಲರೂ ಮಾತಾಡ್ತಾ ಇರೋದು, ಹೋಗ್ತಾ ಇದ್ರು, ಬರ್ತಾ ಇದ್ರು, ಮುಖ್ಯಮಂತ್ರಿ ಹತ್ರ ಮಾತಾಡಿ ಅಲ್ಲಿಂದ ಹೋಗಿರೋದು ಎಲ್ಲ ನನ್ನ ಎದುರುಗಡೆನೇ ನಡೆದಿರೋದು. ಯಾರು ನನಗೆ ಆ ವಿಚಾರದಾಗ ಮಾತಾಡಿಲ್ಲ. ಸರ್ ಟೋಟಲಿ ಇಲ್ಲಿ ತಾವು ನನಗೇನು ಹಂಗೇನು ಅನ್ನಿಸ್ತಾರೆ ಅಂತ, ಸಿದ್ದರಾಮಯ್ಯ ಆಗ್ತಾರೆ ನಾವು ಪಾರ್ಟಿ ಆಗ್ತಾರೆ ನಾವು ಇದ್ದಿದ್ದು ಇಷ್ಟು ದಿವಸ, ಅಕಸ್ಮಾತ್ ತೆಗ್ದಿದ್ರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಅನಿಸ್ತದೆ. ಈಗ ಇಷ್ಟು ದಿವಸ ಅಂತೂ ಪಾರ್ಟಿಯಾಗೆ ಇದ್ದಿದ್ದು ನಾವು, ಪಾರ್ಟಿಯಲ್ಲಿ ಸಿದ್ದರಾಮಯ್ಯ ಅವರು ನಮ್ಮ ಮುಖಂಡರು, ನಾಯಕರು, ಒಬ್ರಿಗೊಂದು ಕ್ರಮ ಒಬ್ರಿಗೊಂದು ಕ್ರಮ ಶಿವಕುಮಾರ್ ಒಬ್ರು ನಾಯಕರು. ಅದೇ ಒಬ್ರಿಗೊಂದು ಅಂತ ಓಪನ್ ಆಗಿ ಕಾಣ್ತಾ ಇದೆ. ಇಂಥವು ಬೇಕಾದಷ್ಟು ಸರ್ತಿ ಆಗಿದ್ದಾವೆ. ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಿ ಅಂತ? ಯಾರ ಮೇಲೆ ಕ್ರಮ ಆಗ್ಬೇಕಾಗಿತ್ತು, ಯಾರ ಮೇಲೆ ಕ್ರಮ ಆಯ್ತು ಅಂತ? ಯಾರ ಮೇಲೆ ಕ್ರಮ ಅಂದರೆ ಯಾರು ಕರೆದಿಲ್ಲ, ಯಾರು ಜವಾಬ್ದಾರಿಯಾಗಿ ಇವ್ರು ಟಿಕೆಟ್ ಕೊಟ್ಟಿದ್ರಲ್ಲ ಮಾತಾಡ್ಕೊಂಡು, ಇವ್ರು ಟಿಕೆಟ್ ಕೊಟ್ಟಿದ್ರಲ್ಲ ಅವ್ರ ಕರ್ತವ್ಯ ಇತ್ತಲ್ಲ, ಅವ್ರು ಯಾಕೆ ಚೆನ್ನಾಗಿ ಮಾಡಿಲ್ಲ ಅಂತೇಳಿ ಹೇಳಬೇಕು. ಪ್ಲಸ್ ಟಿಕೆಟ್ ಯಾರು ಕೊಟ್ಟಿದಾರಲ್ಲ ಅವರು ಅವರು ಯಜಮಾನರು ತೀರ್ಕೊಂಡ್ರಲ್ಲ, ಅವರು ಓಪನ್ ಆಗಿ ಡಯಾಸ್ ಮೇಲೆ ಕುತ್ಕೊಂಡು ಮಾತಾಡಿದ್ರಲ್ಲ BJP ಗೆಲ್ಲಿಸ್ರಿ ಅಂತ ಅನಿಸುತ್ತೆ ಯಡಿಯೂರಪ್ಪನ ಮಗನಿಗೆ. ಅದು ಯಾಕೆ ಕ್ರಮ ತಗೊಂಡಿಲ್ಲ? ಸರ್ ತಾವು 4 ಗೋಡೆ ಮಧ್ಯೆ ಮುಂದೆನೆ ಕಾಣ್ತಾ ಇದ್ದಲ್ಲ, ಹಂಗೆ ಒಂದೇ ಮನೆಗೆ ಯಾಕಪ್ಪ ಆಗಲ್ಲ ನುಗ್ತೀರಿ, ಬೇರೆ ಮನೆಗಳು ಅದಾವೆ ಅಂತ ನಾವು ಹೇಳಿದ್ವಿ ಅಷ್ಟೇ. ಬೇರೆ ಸರ್ ಆಮೇಲೆ ಬೇಸರ ಅನ್ನೋದು ಅದು ಮಾತು ಬೇಡ. ಬೇಸರ ಯಾಕಾಗ್ತದೆ? ಅವ್ರಿಗೆ ಬೇಕಾಗಿಲ್ಲ, ಬಂದಿಲ್ಲ, ನಮಗೆ ಅವ್ರು ಕರೆದಿಲ್ಲ, ನಾವು ಹೋಗಿಲ್ಲ, ಅಷ್ಟೇ ಬೇಸರ. ಮತ್ತೇನು ಬೇಸರ? ಅದ್ರಾಗ ಬೇಸರ ಆಗೋ ಕ್ವಶನ್ ಅಲ್ಲಿ ಬರ್ತದೆ. ನಾವು ಅವ್ರಿಗೆ ಬೇಕಾಗಿಲ್ಲ, ಅವ್ರು ನಮಗೆ ಕರೆದಿಲ್ಲ, ಅವ್ರು ಕರೆದಿಲ್ಲ, ನಾವು ಹೋಗಿಲ್ಲ, ಅಷ್ಟೇ. ಬಟ್ ಪಾರ್ಟಿ ಸರ್ ಅನ್ನೋದು ಏನು ಬಂದಿಲ್ಲ. ನಾನು ಬಂದ ಮೇಲೆ ಅದರ ಬಗ್ಗೆ ಉತ್ತರ ಕೊಡ್ತೇನೆ. ಈಗ ನನಗೆ ಅದು ನಿಮ್ಮ ಬಾಯಿಂದನೇ ನಾನು ಕೇಳ್ತಾ ಇರೋದು. ಈಗ ತನಕ ನಾನು ಎಂದೂ ನೋಡಿಲ್ಲ, ಅದು ನನಗೆ ಇನ್ನೊಂದು ತನಕ ಅದು KPCCಯಿಂದ ಅಫಿಷಿಯಲ್ ಆಗಿನೇ ಆದೇಶ ಹೊರಡಿಸಿರುವಂಥದ್ದು ಸರ್. ಅದು ಬರಲಿ, ಬಂದಾಗ ನಾನು ಅದು ಕರೆಕ್ಟಾಗಿ ಸರಿಯಾದ ಅಂತ ನಾನು ಉತ್ತರ ಕೊಡ್ತೀನಿ. ಆ ವಿಚಾರ ಕೆಲವು ಯಾವ್ದಾರ ಒಂದು ವಿಡಿಯೋ ಅದು ವೈರಲ್ ಮಾಡಿ ತೋರಿಸ್ಬೇಕಲ್ಲ, ನಿಮ್ಮ TV ಮುಖಾಂತರನೇ ತೋರಿಸ್ಬೋದಲ್ಲ. ಈಗ ಆಡಿಯೋ ವೈರಲ್ ಆಗಿತ್ತು ಅಂತ ಬರೀ ಹೇಳಿದರೆ ಅದು ವೈರಲ್ ಅಂತ ಹೇಳೋಂಗಿಲ್ಲಲ್ಲ. ನಿಮ್ಮ TV ಮುಖಾಂತರನೇ ಎಲ್ಲ ತೋರಿಸ್ಬೇಕು, ಹಿಂಗಾಗಿದೆ, ಹಿಂಗೆ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಾಂದರೆ ನಮಗೆ ಅದು ಒಂದು ಕಡೆಯಿಂದ ಕಳಿಸ್ಬೇಕು, ಅದು ನೋಡಪ್ಪ ಹಿಂಗೆ ನೀವು ಮಾಡಿದ್ದೀರಿ ತಪ್ಪು ಅಂತ. ನಮಗೆ ಆಶ್ಚರ್ಯ, ಈಗ ಅವ್ರು ಮಾಡಿದಾರಂತ ಕೇಳಿ ನನಗೆ ಆಶ್ಚರ್ಯ ಒಂದೇ ಆಗಿದ್ದು, ಒಬ್ಬರಿಗೆ ಒಂದು ಇದು ಮಾಡ್ತಾರಲ್ಲ ಅಂತ ನಮಗೆ ಗೊತ್ತಾಗಿದೆ. ಈಗ ಇದಕ್ಕಿಂತ ಹಿಂದೆ ಇಂಥವು ಬೇಕಾದಷ್ಟು ಆಗಿದ್ದಾವೆ. ನಮ್ಗೆ ಯಾವುದನ್ನು ಪ್ರೂಫ್ ಇಟ್ಕೊಂಡು ಇವ್ರು ನಮಗೆ ಸಸ್ಪೆಂಡ್ ಮಾಡಿದಾರಂತ ನಮ್ಗೆ ಕೇಳಬೇಕಾಯಿತು. ನಮಗೆ ನೀವು ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ನೀವು ಮಾಡಿದಾರಂತ ನಮಗೇನಾರ ಕೇಳಿದರೆ ಅದಕ್ಕೆ ನಾವು ಉತ್ತರ ಕೊಡ್ತಿದ್ವಿ. ಅದು ನಮಗೆ ಗೊತ್ತಾಗಿಲ್ದಂಗೆ ಇವರು ಮಾಡಿದಾರಂತ ಕೇಳಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಬಂದು ನೀವು ಎಂಟ್ರಿ ತೊಗೊಂಡಿರೋ ಬಂದಿರಪ್ಪ. ನಾನಂತೂ ಜೀವಮಾನದ ನಾನು 10 TRಗೆ ಮಾತಾಡಿದ್ರು ಹೇಳಿಲ್ಲ, ನನಗೆ ತೆಗ್ದಾರ ಅಂತ ಹೇಳಿ. ನಾನೇ ಖುದ್ದು ರಾಜೀನಾಮೆ ಕೊಟ್ಟಿದ್ದೀನಂತ ನಾನು ಹೇಳಿರೋದಿಲ್ಲ ಆ ಕಡೆ. ನಾನೇ ನನ್ನ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ. ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದರೆ, ಎಲೆಕ್ಷನ್ ನಡೀತು ನನ್ನ ಏರಿಯಾದಲ್ಲಿ ಎಲೆಕ್ಷನ್ ನಡೆದು ಯಾರು ಮುಖಂಡರುಗಳು, ಅಲ್ಪಸಂಖ್ಯಾತರ ಮುಖಂಡರೇ ಬೇಕಾದಷ್ಟು ಜನ ಬಂದಲ್ಲಿ ಕುಂತಿದ್ರು ದಾವಣಗೆರೆ ನಗರದಲ್ಲಿ. ಯಾರು ಬಂದು ನೀವು ಯಾರು ಏನಂತ ನನಗೆ ಮಾತಾಡಿಸಿಲ್ಲ. ಅದು ಬೇಜಾರಾಗಿ ಯಾಕೋ ಈಗ ನಮ್ಮ ಕ್ಯಾಂಡಿಡೇಟ್ ಆಗಲಿ, ಕ್ಯಾಂಡಿಡೇಟ್ ತಾಯಿ ಆಗಲಿ, ಕ್ಯಾಂಡಿಡೇಟ್ ಆಗಲಿ, ಯಾರು ಮಿನಿಸ್ಟರ್ ಆಗಲಿ, ಜಿಲ್ಲಾ ಮಂತ್ರಿ, ಯಾರು ಬಂದು ನನಗೆ ಮಾತಾಡಿಲ್ಲ ಅಂತ ಹೇಳಿ ನಾನು ರಾಜೀನಾಮೆ ಕೊಟ್ಟಿದ್ದೇನೆ. ಸರ್ ನೀವು ರಾಜೀನಾಮೆ ಯಾರು ನನಗೇನು ಫೋರ್ಸ್ ಮಾಡಿಲ್ಲ ಕೊಡಿ ಅಂತ. ರಾಜೀನಾಮೆ ಪತ್ರದಲ್ಲಿ ದಿನಾಂಕದ ಬಗ್ಗೆ ತುಂಬಾ ವ್ಯಂಗ್ಯ ಮಾಡ್ತಿದ್ದಾರೆ ಸರ್. 3ನೇ ತಾರೀಕು ಡೇಟ್ ಹಾಕಿ 11ನೇ ತಾರೀಕು 3ನೇ ತಾರೀಕು ಡೇಟ್ ಇದಕ್ಕೆ ಹಾಕಿದ್ದೆ ನಾವು ಕೊಡಬೇಕಂತ. ಅವಾಗೆ ಅದು ನಾನು ಯೋಚನೆ ಮಾಡಿದೆ. ಈಗ ನಾನು 3ನೇ ತಾರೀಕು ನಾನು ರಾಜೀನಾಮೆ ಕೊಟ್ಟರೆ ಎಲೆಕ್ಷನ್ ನಡೀತಾ ಇದೆ, ಅದೇನಾರು ಹೆಚ್ಚು ಕಡಿಮೆ ಮೇಲೆ ನನ್ನ ಮೇಲೆ ಹಾಕ್ತಾರಂತೇಳಿ ಯೋಚನೆ ಮಾಡಿ ನಾನು ಕೊಟ್ಟಿಲ್ಲ. ಸರ್ ಇನ್ನೊಂದು ಕೇಳಿ ಬರ್ತಾ ಇದೆ, ಒಂದು ಯಾವುದೋ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.